ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಕಾಲ್ತುಳಿತ ಆಗ್ತಾ ಇದ್ರು ಕೂಡ ಕೆಎಸ್ಸಿಎ ಸಿಬ್ಬಂದಿ ಪಾರ್ಟಿ ಮಾಡ್ತಾ ಇದ್ರ. ಸ್ಟೇಡಿಯಂ ಒಳಗಡೆ ಕ್ಲಬ್ನಲ್ಲಿ ಕೆಎಸ್ಸಿಎ ಮುಖ್ಯಸ್ಥರು ಪಾರ್ಟಿ ಮಾಡ್ತಾ ಇದ್ರ. ಈ ಕಡೆ ಕಾಲ್ತುಳಿತ ನಡೀತಾ ಇದೆ, ಜನ ಕೂಗಾಡ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಸ್ಟೇಡಿಯಂ ಒಳಗಡೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಕೆಎಸ್ಸಿಎ ಮುಖ್ಯಸ್ಥರುಗಳು ಒಳಗಡೆ ಪಾರ್ಟಿ ಮಾಡ್ತಾ ಇದ್ರ. ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿರೋದು ಸಿಐಡಿ ತಂಡ. CCTV ಮೊಬೈಲ್ ವಿಡಿಯೋಗಳನ್ನು ಸಂಗ್ರಹ ಮಾಡಿಕೊಂಡಿದೆ ಸಿಐಡಿ ತಂಡ. ಹಾಗಾಗಿ ಒಂದು ಗುಮಾನಿ ಏನು ಅಂದರೆ, ಇಲ್ಲಿ ಆಚೆ ಪಾಡಗಾಚೆ ಕಾಲ್ತುಳಿತ ಜನಗಳ ಏಟಾಯಿತು, ಗಾಯ ಆಯಿತು, ಯಾರಿಗೋ ಮೂರ್ಛೆ ಹೋದರು, ಪ್ರಜ್ಞೆ ತಪ್ಪಿದ್ರು, ಇನ್ಯಾರಿಗೋ ಸತ್ತೇ ಹೋದರು, ಉಸಿರುಗಟ್ಟುಬಿಟ್ಟಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇಲ್ಲಿ ಕೆಎಸ್ಸಿಎ ಮುಖ್ಯಸ್ಥರುಗಳು ಆ ಒಂದು ಕ್ಲಬ್ನಲ್ಲಿ ಪಾರ್ಟಿಯನ್ನು ಮಾಡ್ತಾಯಿದ್ರಾ? ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ರೈಸ್ ಆಗ್ತಾ ಇದೆ ಇದೀಗ. ನೋಡಿ, KSCಯಲ್ಲಿ ರೋಮ್ ಹೊತ್ತಿ ಉರಿತಾ ಇದ್ದರೆ ನೀರು ಪಿಟೀಲು ಬಾರಿಸ್ತಾ ಇದ್ದ ಅಂತ ಒಂದು ಮಾತಿದೆಯಲ್ಲ, ಅದು ಅನ್ವರ್ಥವಾಗ್ತಾ ಇದೆ KSCಗೆ ಅಂತ. ರೋಮ್ ಹೊತ್ತಿ ಉರಿತಾ ಇದ್ದರೆ ನೀರು ಪಿಟೀಲು ಬಾರಿಸ್ತಾ ಇದ್ದ ಅಂತ. ಇಲ್ಲಿ KSCA ಆಚೆ ಆ ಗೇಟ್ ಬಳಿಯಲ್ಲಿ RCB ಫ್ಯಾನ್ಸು ಅವರು ಎಲ್ಲ ಬಂದು ಒಳಗಡೆ ಬಿಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಸ್ಟ್ಯಾಂಪೇಡ್ ಆಗಿ ಹೋಯಿತು, ಕಾಲ್ತುಳಿತ ನಡೆದು ಹೋಯಿತು. ಒಂದು ಕಡೆ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾರೆ. ಅವ್ರು ಯಾಕೆ ಬದುಕಿಸೋ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಅಳ್ತಾ ಇದ್ದಾರೆ, ಕೆಲವರು ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ರಕ್ತ ಸುರಿತಾ ಇದೆ. ಇದೆಲ್ಲದರ ನಡುವೆ KSCA ಅಧಿಕಾರಿಗಳು ಆ ಟೈಮಲ್ಲಿ ಏನು ಮಾಡ್ತಾಯಿದ್ರು? ಅವ್ರಿಗೂ ಈ ಕಾಲ್ತುಳಿತಕ್ಕೂ ಸಂಬಂಧನೇ ಇರಲಿಲ್ವಾ? ಅವ್ರು ರಿಯಾಕ್ಟೇ ಮಾಡಬಾರ್ದಾಗಿತ್ತಾ? KSCA ಮುಖ್ಯಸ್ಥರುಗಳಾಗಿ ಒಂದಲ್ವ ಆ ಸ್ಥಳಕ್ಕೆ ಬಂದು ಏನಾಗಿದೆ ಅಂತ ನೋಡಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತಾ? ಅಥವಾ ಇಲ್ಲ ಈ ಕ್ರೌಡ್ ಇದು ಯಾವಾಗಲೂ ಇದ್ದಿದ್ದೆ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಆರಾಮಾಗಿ ಇವರು ಕ್ಲಬ್ ಒಳಗಡೆ ಪಾರ್ಟಿ ಮಾಡ್ಕೊಂಡು ಕೂತಿದ್ರಾ ಅಂತ ಒಂದು ಪ್ರಶ್ನೆ ಇದೀಗ. ಗಂಭೀರ ವಿಚಾರ. ಅಥವಾ ಇವರಿಗೆ ವಿಷಯನೇ ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ಬಂದು ಜೋರ ಗಲಾಟೆ ಆಗ್ತಿದ್ದಾಗ, ಕಿರ್ಚಾಟಗಳೆಲ್ಲ ಇದ್ದಾಗ ನನಗೇನು ಗೊತ್ತೇ ಇಲ್ಲಪ್ಪ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಒಳಗಡೆನೇ ಇದ್ದರು ಇವರು ಅಂತ ಇದೆಲ್ಲ ಇದೆಯಲ್ಲ, ಅದು ಒಳಗಡೆ KSCA ಒಳಗಡೆ ಇರ್ತಕ್ಕಂಥ ಕ್ಲಬ್ ಅದು. ಅದೇನು ತುಂಬ ದೂರದಲ್ಲಿಲ್ಲ. ನೀವು ಆ ಗೇಟಲ್ಲಿ ಯಾವ ಗೇಟಲ್ಲಿ ಕಾಲ್ತುಳಿತ ಆಯಿತು ಅಂತ ಹೇಳ್ತಾರಲ್ಲ, ಅಲ್ಲಿ ಸ್ವಲ್ಪ ಬಲಭಾಗಕ್ಕೆ ತಿರುಗಿದ್ರೆ ಅಲ್ಲಿಂದ ಒಂದು 50 ಮೀಟ್ರ್ ದೂರ ಕೂಡ ಇಲ್ಲ. ಅದು 50 ಮೀಟ್ರ್ ದೂರದಲ್ಲೇ ಇದೆಲ್ಲ ಬರೋದು. ಇದೆಲ್ಲ ಅಲ್ಲೇ ಇರೋದಲ್ಲಿ. ಅಲ್ಲಿ ಊಟ ತಿಂಡಿ ಎಲ್ಲ ಮಾಡ್ತಾರೆ, ಮೆಂಬರ್ಸ್ ಇರ್ತಾರೆ, KSCA ಮೆಂಬರ್ಸ್ ಇರ್ತಾರೆ, ಮುಖ್ಯಸ್ಥರುಗಳಿರ್ತಾರೆ, ಅಲ್ಲೇ ಸ್ಟಾಫ್ ಇರ್ತಾರೆ. ಸೊ ಅಲ್ಲೆಲ್ಲ ಊಟ ಮಾಡಬಹುದು ಅವರು ಅಂತ ಹೇಳಿ. ಆದರೆ ಏನೂ ಗೊತ್ತಿಲ್ಲದೆ ಇದ್ದುಬಿಟ್ರಾ ಇವರು ಅಂತ ಕೂಡ ಒಂದು ಪ್ರಶ್ನೆಯಲ್ಲಿ ರೈಸ್ ಆಗಿದೆ. ಡೀಟೇಲ್ಸ್ ಕೊಡೋಕ್ಕೆ ಇದಕ್ಕೆ ಸಂತೋಷ್ ಪಟೇಲ್ KSCA ಅಧಿಕಾರಿಗಳು ಒಳಗಡೆ ಇದ್ದರೂ ಕೂಡ ಇದಕ್ಕೆ ಸ್ಪಂದಿಸಲಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದುಬಿಟ್ರು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ವಿಡಿಯೋ ಯಾವಾಗಿನದ್ದು? ಈಗೇ ನಾವು KSCA ಒಳಗಡೆ ಆ ಕ್ಲಬ್ದು ಅದೆಲ್ಲ ತೋರಿಸ್ತಾ ಇದ್ದೀವಲ್ವಾ, ಈ ವಿಡಿಯೋ ಯಾವಾಗಿನದ್ದು? ಆ ಘಟನೆ ನಡೆದಾಗ KSCA ಮುಖ್ಯಸ್ಥರುಗಳು ಅಂತ ಕರೆಸ್ಕೊಂಡು ಯಾರಾದರೂ ಅಲ್ಲಿ ಇದ್ರಾ? ಸ್ಪಂದಿಸ್ತಿಲ್ವಾ? ಇದಕ್ಕೆ ತಡೆಯೋ ಪ್ರಯತ್ನಗಳನ್ನು ಮಾಡಲಿಲ್ವಾ? ಆಯಿತು, ಅನಾಹುತ ನಡೆದು ಹೋಯಿತು, ಆಸ್ಪತ್ರೆಗೆ ಇನ್ನೊಂದಕ್ಕೂ ಸೇರಿಸ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದರು ಅವರು ಅಂತ. ರಮಕತ್ ಏನಂತಿದ್ರೆ, ಅದರೊಳಗೆ ಇದ್ದಂಥವ್ರು KSCA ಅಧಿಕಾರಿಗಳು ಇದ್ರೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ KSCA ಸದಸ್ಯರುಗಳು, ಮೆಂಬರ್ಗಳೇನಿರ್ತಾರೆ, ಸಾಮಾನ್ಯವಾಗಿ ಅದರೊಳಗಡೆ ಈ ರೀತಿಯಾಗಿ ಪಾರ್ಟಿಗಳು ಇಲ್ಲ ಡಿನ್ನರ್ಗಳಿಗೆ ಹೋಗ್ತಾ ಇರ್ತಾರೆ. ಸೊ ಮೊನ್ನೆ ಕೂಡ ಅದೇ ರೀತಿಯಾಗಿ ಏನು ಎಲ್ಲರೂ ಕೂಡ ಒಳಗಡೆ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹೊರಗಡೆ ಕಾಲ್ತುಳಿತ ಆಗಿದೆ, ಸಾವುಗಳಾಗ್ತಾ ಇದೆ. ಪೊಲೀಸರು ಕೂಡ ಅದರ ಏನು ಕಾಲ್ತುಳಿತಕ್ಕೆ ಒಳಗಾದವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ದಾಖಲು ಮಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಬಿತ್ತರ ಆಗ್ತಿದೆ. ಇಷ್ಟಾದರೂ ಕೂಡ ಒಳಗಡೆ ಇದ್ದಂಥವ್ರಿಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ
ಮಾಹಿತಿಯೇ ಇರಲಿಲ್ಲ, ಹೊರಗಡೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಕೂಡ ಪರಿಜ್ಞಾನ ಕೂಡ ಇರಲಿಲ್ಲ. ಲಕ್ಷಾಂತರ ಜನ ಹೊರಗೆ ಸೇರ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಇವ್ರಿಗೆ ಒಳಗಡೆ ಏನು ಊಟ ಮಾಡ್ತಿದ್ದವರು, ತಿಂತಿದ್ದವರು, ಪಾರ್ಟಿ ಮಾಡ್ತಿದ್ದವರು ಎಲ್ಲರೂ ಅದ್ರ ಒಳಗಡೆನೇ ಇದ್ದರು. ಅಂದರೆ ಏನು ಆ ಪಾರ್ಟಿ ಹಾಲ್ ಏನಿದೆ, ಆ ಡಿನ್ನರ್ ಹಾಲ್ ಏನಿದೆ, ಅಲ್ಲಿಂದ ಗೇಟ್ಗೆ ಏನು ಕೂಗೇಳುತ್ತೆ ಅಷ್ಟು ದೂರ ಇರುವಂಥದ್ದು. ಆ ಒಂದು ಪಾರ್ಟಿ ಹಾಲ್ ಮುಂದೆನೇ ಇಲ್ಲ, ಆ ಹಾಲ್ಗಳ ಮುಂದೆನೇ ಕೆಲವು ಕಾಲು ತುಳಿತಕ್ಕೆ ಒಳಗಾದವರು, ಉಸಿರುಗಟ್ಟದವ್ರನ್ನ ಎತ್ಕೊಂಡು ಓಡಿ ಬರ್ತಾಯಿದ್ರು. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿ ಕೂತಿದ್ದಂಥವ್ರು ಸ್ವಲ್ಪವೂ ಕೂಡ ಮಾನವೀಯತೆಯನ್ನು ಮೆರಿಲಿಲ್ಲ, ನೋಡ್ಕೊಂಡು ಸುಮ್ಮನೆ ಕೂತಿದ್ರೆ ಹೊರತು ಯಾರೊಬ್ಬರು ಕೂಡ ಅಲ್ಲಿಂದ ಎದ್ದು ಬರಲಿಲ್ಲ. ಇದರಲ್ಲಿ KSIನ ಅಧಿಕಾರಿಗಳು, ಅಲ್ಲಿನ ಪದಾಧಿಕಾರಿಗಳು ಕೂಡ ಇದ್ದರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಬಗ್ಗೆ ಕೂಡ ಕೆಲವು ಪ್ರತ್ಯಕ್ಷದರ್ಶಿಗಳು ಆ ರೀತಿಯಾಗಿ ಆರೋಪ ಮಾಡಿದ್ರು ಮತ್ತು ಈ ವಿಡಿಯೋಗಳನ್ನು ವೈರಲ್ ಮಾಡ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ CID ಅಧಿಕಾರಿಗಳು ಈ ವಿಡಿಯೋಗಳನ್ನು ಇಟ್ಕೊಂಡು ಅದರಲ್ಲಿ KSIನ ಅಧಿಕಾರಿಗಳು ಏನಾರಿದ್ರೆ ಅಂದರೆ ಅವರ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಆಡಳಿತ ಮಂಡಳಿ, ಅವ್ರು ಯಾರಾದರೂ ಕೂತ್ಕೊಂಡಿದ್ರ, ಅವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರ, ಇಷ್ಟೆಲ್ಲ ಆದರೂ ನಿರ್ಲಕ್ಷ್ಯವನ್ನು ತೋರಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಂದರೆ ಎಲ್ಲೋ ಒಂದು ಕಡೆ ಇಂಥ ದೊಡ್ಡ ದುರಂತ ಆದರೂ ಕೂಡ ಮಾನವೀಯತೆ ಮರೆಯುವಲ್ಲಿ ಜನರು ವಿಫಲರಾದ್ರ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ರಾಮಕಾಂತ್, ಥ್ಯಾಂಕ್ ಯು ಸಂತೋಷ್.